ಮೈ ಹೀಟ್ ಇದೆಯಾ ಮ್ಯಾಮ್? ರೀ ನನ್ನ ಬಾಡಿ ಹೀಟಾ? ಎಲ್ಲ ಸರ್ನ ಕೇಳ್ತಾ ಇದ್ದೀರಾ? ನನಗೆ ಹಿಂಗೆಲ್ಲ ನೀನು ಓಪನ್ ಆಗಿ ಕೇಳಿದ್ರೆ ಒಂಥರ ಆಗುತ್ತೆ ಅಪ್ಪ ನೀನು. ಬಿಡಿ ಸರ್, ಏನಿಲ್ಲ, ಏನು ಅನ್ಕೋಬೇಡಿ. ಕ್ಲೈಂಟ್ಸ್ ಮುಂದೆ ಕೇಳ್ತಿದಾರೆ ಅಷ್ಟೇ. ನಾನು ಮೂರು ಮಕ್ಳು ತಾಯಿ ಸರ್, ನಾನು ಆದ್ರೂ ಮೆಹಂದಿ ಆರ್ಟಿಸ್ಟ್ ನಾನು. ಸೊ ಏನೂ ಎದುರ್ಕೋಬೇಡಿ ನೀವು. ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪನ್ನು ನಾನು ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ಒಂದು ಆಫರ್ ಕೊಟ್ಟಿದ್ದೆ. ನನ್ನ ಜೊತೆ ಸೇರಿ ಟ್ರ್ಯಾಪ್ ಮಾಡ್ಬೋದು ಸಖತ್ತಾಗಿ ನೀವು ಮೆಸೇಜ್ ಮಾಡಿದ್ರೆ ಅಂತೇಳಿ. ಇದೇ ರೀತಿ ಇಂಪನ ಅಂತ ನನಗೊಬ್ಬರು ಮೆಸೇಜ್ ಮಾಡಿದೆ, ಸುನಿಲ್ ನಾವಿಬ್ಬರು ಸೇರಿ ಯಾರಿಗಾರು ಸಖತ್ತಾಗಿ ಟ್ರ್ಯಾಪ್ ಮಾಡೋಂಗಿದ್ರೆ ನನಗೆ ಹೇಳಿ ಮಾಡೋಣ ಅಂತ. ಸೊ ಇವತ್ತು ನನಗೆ ಮೆಸೇಜ್ ಕಳಿಸಿದ್ದಾರೆ. ಧನು ಅಂತ ನಾನು ಹೆಂಡ್ತಿ. ಆ್ಯಕ್ಚುಲಿ ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು. ಇವರು ಮೆಹಂದಿ ಡಿಸೈನರು ಅಂತ ಹೇಳ್ತಾಯಿದ್ದಾರೆ, ಚೇತನ್. ಸೊ ಬನ್ನಿ ಇದೀಗ ನಾವು ಫಸ್ಟು ಇಂಪನಾಗಿ ಕಾಲ್ ಮಾಡಿ ಅದಾದಮೇಲೆ ನಾವು ಧನು ಅವ್ರಿಗೆ ಕಾಲ್ ಮಾಡೋಣ. ಈಗ ನಾನು ಕಾಲ್ ಮಾಡ್ತಾ ಇದ್ದೀನಿ ಇಂಪನಾಗೆ. ಹಾಯ್ ಇಂಪನಾ. ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸುನಿಲ್. ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗ್ರೇಟ್. ನೀವು? ಸೂಪರ್ ಆಗಿದ್ದೀನಿ. ಸೊ ಭಾಳ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಇಷ್ಟು ದಿವಸ ನಾನು ಒಬ್ಬನೇ ಪ್ರ್ಯಾಂಕ್ ಮಾಡ್ತಾಯಿದ್ದೆ, ನಾನು ಒಬ್ಬನೇ ಬೈಸ್ಕೊತಾ ಇದ್ದೆ. ಇವತ್ತು ನನ್ನ ಜೊತೆನೂ ಸೇರಿ ಯಾರೊಬ್ಬರು ಬೈತಾರೆ, ಒಬ್ಬರು ಟ್ರ್ಯಾಪ್ ಮಾಡ್ತಾರೆ ಅಂದರೆ ಸಖತ್ ಖುಷಿ ಆಗ್ತಾಯಿದೆ. ಸೊ ವಾಟ್ ಅಬೌಟ್ ಯು? ಯಾ, ಫೀಲಿಂಗ್ ಸೇಮ್. ನೋಡುವ, ನಾನು ಬಯಸ್ಕೊಳ್ಳಿಕ್ ತಯಾರಿದ್ದೀನಿ. ಹತ್ತಿ, ಕಾಟನ್, ಕರ್ಚೀಫ್ ಎಲ್ಲ ರೆಡಿ ಇದೆ. ಸೊ ಬರೀ ಬೈಕ್ಗಳ ಅಂತಾನೆ ಇರಲ್ಲ, ಸಿಕ್ಕಾಬಟ್ಟೆ ಟ್ವಿಸ್ಟ್ಗಳಿರುತ್ತೆ, ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ಓಕೆ ಓಕೆ. ಯಾರಿಗಾರು ಇದುವರೆಗೂ ಪ್ರ್ಯಾಂಕ್ ಮಾಡಿದ್ದೀರಾ? ಮಾಡ್ತಾ ಇರ್ತೀನಿ ಫ್ರೆಂಡ್ ಸರ್ಕಲ್ ಅಲ್ಲಿ, ಬಟ್ ನಿಮ್ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಇದೆ. ಸೊ ಯಾ, ಸೂಪರ್. ನೀವೊಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಎಲ್ಲಾರ್ಗು. ಇದೊಂದು ಒಳ್ಳೆ ಆಪರ್ಚುನಿಟಿ. ಸೂಪರ್. ಇವತ್ತು ನಾವು ಒಬ್ಬರು ಧನು ಅಂತ ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂತ ಅವ್ರ ಹಸ್ಬೆಂಡ್ ಮೆಸೇಜ್ ಮಾಡಿದ್ರೆ, ಚೇತನ್ ಅಂತ. ಇವರು ಆ್ಯಕ್ಚುಲಿ ಮೆಹಂದಿ ಡಿಸೈನರ್ ಅಂತೆ. ಸೊ ಇವ್ರಿಗೆ ಟ್ರ್ಯಾಪ್ ಮಾಡಬೇಕು. ರೆಡಿನಾ? ಡನ್. ಎಸ್, ಬನ್ನಿ ಈಗ ಕಾಲ್ ಮಾಡ್ತಾ ಇದ್ದೀವಿ ಧನುಗೆ. ಹಲೋ ಮೇಡಮ್, ಇದ್ಯಾರು ಧನು ಅವರ ಮಾತಾಡೋದು? ಮೆಹಂದಿ ಡಿಸೈನರು. ಹೌದು, ನೀವು? ನಾನು ಸತೀಶ್ ಅಂತ ಅಂದ್ಬಿಟ್ಟು ಮೇಡಮ್, ಲಕ್ಷ್ಮಿ ಅವ್ರು ಕೊಟ್ಟರು ನಿಮ್ಮ ನಂಬರು, ಮೇಕಪ್ ಆರ್ಟಿಸ್ಟು. ಗೊತ್ತಾಯ್ತು, ಹೇಳಿ. ಒಂದು ನಿಮಿಷ ಮೇಡಮ್, ನೀವು ಹಂಗೆ ಲೈನಲ್ಲಿದ್ದರೆ ನನ್ನ ವೈಫ್ನ ಲೈನ್ಗೆ ಹಾಕ್ತೀನಿ. ಅವರು ಓಕೆ ಸರ್, ಮಾಡಿ. ಹಾಂ, ಓಕೆ. ಹಲೋ ಹಲೋ ಸೋನು. ಮೇಡಮ್ ಲೈನಲ್ಲಿದ್ದಾರೆ, ಮಾತಾಡೋ. ನಾನು ಒಂಚೂರು ಕೆಲಸ ಮಾಡ್ತಿರ್ತೀನಿ, ಫೋನ್ ಇಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಮೆಹಂದಿ ಅವರ ರೀ? ಹೌದು, ಹೇಳಿ ಮೇಡಮ್. ಆಕ್ಚುಲಿ ನಾವು ಪ್ರೆಗ್ನೆನ್ಸಿ ಶೂಟ್ ಮಾಡಿಸ್ತಿದ್ವಿ, ಅಂದ್ರೆ ಬೇಬಿ ಶೋ. ಓಕೆ ಮ್ಯಾಮ್, ಹೇಳಿ. ನಮ್ಗೆ ಗೊತ್ತಿರೋರು ಒಬ್ರು ಮೇಕಪ್ ಆರ್ಟಿಸ್ಟ್ ಲಕ್ಷ್ಮಿ ಅಂತ ಇದ್ದಾರೆ. ಗೊತ್ತು, ನನ್ನ ಫ್ರೆಂಡ್. ಹೇಳಿ. ಓಕೆ ಮ್ಯಾಮ್, ಅವರು ಬಂದ್ಬಿಟ್ಟು ನನಗೆ ಎಂಗೇಜ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡಿದ್ರು. ಇವಾಗ ನನ್ಗೆ ಪ್ರೆಗ್ನೆಂಟ್ ಇದ್ದೀನಿ ಮ್ಯಾಮ್. ಇವಾಗ ನಾನು ಆಲ್ಮೋಸ್ಟ್ 9 months ಇದ್ದೀನಿ. ಹೇಳಿ. ಇವಾಗ ನನ್ಗೆ ಮೆಹಂದಿ ಹಾಕಿಸ್ಕೋಬೇಕಿತ್ತು ಮ್ಯಾಮ್, ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ ನಾನು. ಓಕೆ, ಯಾವಾಗ ಬೇಕು ನಿಮ್ಗೆ? ನನ್ಗೆ ನಾಳೆನೇ ಬೇಕಿತ್ತು ಮೇಡಮ್. ನಾಳೆನೇ ಬೇಕಾ? ಸ್ವಲ್ಪ ಬೇಗ ಫೋನ್ ಮಾಡ್ಬೋದಿತ್ತು ನೀವು. ಅಯ್ಯೋ, ನಂಬರ್ ತುಂಬಾ ಡಿಲೇ ಮಾಡಿ. ನಾಳೆ ಇನ್ನೊಂದು ಆರ್ಡರ್ ತಗೊಂಡ್ಬಿಟ್ಟಿದ್ದೀನಿ ನಾನು. ಹೌದಾ? ಸರಿ, ನೀವು ನನ್ಗೆ ಡಿಸೈನ್ಸ್ ಕಳ್ಸಕ್ಕಾಗತ್ತಾ? ಹಾ ಕಳಿಸ್ತೀನಿ. ಅಂದ್ರೆ ಯಾವ ತರ ಡಿಸೈನ್ ಅಂತ ಅಂದ್ರೆ? ಹೇಳಿ ಮೇಡಮ್. ಆಕ್ಚುಲಿ ಕೈಗೆ ಹಾಕ್ಬೇಕಿತ್ತು, ಕಾಲ್ಗೆ ಹಾಕ್ಬೇಕು. ನಾನು ಡಿಸೈನ್ ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ. ಓಕೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನನಗೆ ಡಾಕ್ಟರ್ ಹೇಳಿದಾರೆ ಟ್ವಿನ್ಸ್ ಇದೆ ಅಂತ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಸೊ ನಿಮ್ಗೆ ಆಸೆ ಏನಪ್ಪಾ ಅಂತಂದ್ರೆ, ಲೈಕ್ ಟ್ವಿನ್ಸ್ ಇರೋದ್ರಿಂದ ಹೊಟ್ಟೆ ಮೇಲ್ಗಡೆ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಮೇಡಮ್. ನಿಮ್ ಹೊಟ್ಟೆ ಮೇಲ್ಗಡೆನಾ ಮ್ಯಾಮ್? ಹಾ, ಹೆಂಗಂದ್ರೆ ಇಬ್ರು ಮಕ್ಳು ಆಟ ಆಡ್ತಿರ್ಬೇಕು. ಮ್ಯಾಮ್, ಎಷ್ಟು ಜನಕ್ಕೆ ಮೆಹಂದಿ? ನಿಮ್ಮೊಬ್ರಿಗೆನಾ? ನನಗೆ, ನಮ್ಮಮ್ಮ ಮತ್ತೆ ನನ್ನ ಹಸ್ಬೆಂಡ್ಗೆ. ಆದ್ರೆ ಹೌದಾ? ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಹಸ್ಬೆಂಡ್ ಹೊಟ್ಟೆ ಮೇಲೂ ಹಾಕಿಸ್ಕೊಳ್ಳೋಣ ಅಂತ ಅವ್ರು ಆಸೆ ಪಡ್ತಿದ್ದಾರೆ. ಹೌದಾ? ಓಕೆ ಮ್ಯಾಮ್, ಸರಿ ಆಯ್ತು. ನಾಳೆ ನಾನು ತುಂಬಾ ಟ್ರೈ ಮಾಡ್ತೀನಿ. ಮತ್ತೆ ಒಬ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ನಾನು ಬೇರೆ ಕಡೆ ಹೋಗ್ಬೇಕಲ್ವಾ? ಸೊ ಇಬ್ರು ಬರ್ತೀವಿ ಮ್ಯಾಮ್. ನಾನು. ಹೌದಾ? ಸೊ ನಿಮ್ ಮನೆ ಲೊಕೇಶನ್ ಎಲ್ಲಿ ಬರುತ್ತೆ? ಮೈಸೂರು ವಿಜಯನಗರ. ಒಂದು ನಿಮಿಷ. ಮೈಸೂರು ವಿಜಯನಗರ. ಹಲೋ. ಹೇಳಿ ಸರ್. ಮೇಡಮ್ ಮಾತಾಡಿದ್ರಲ್ಲ? ಮಾತಾಡಿದ್ರು ಸರ್, ಹೇಳಿ. ಮೇಡಮ್, ಏನಂತಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ, ಇವಳು ತುಂಬಾ ಸೆನ್ಸಿಟಿವ್. ಆಕ್ಚುಲಿ ಡೇಟ್ ಬೇರೆ ಹತ್ರ ಬರ್ತಾ ಇದೆ. ಲಾಸ್ಟ್ 15 days ಇದೇ ತರ ಒಬ್ರು ಮೆಹಂದಿ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೆ ಮೇಲೆ ಹೇಳ್ದಿ. ಅದು ಸೋನು ನೀನು? ಇಲ್ಲ ಹೇಳಿಲ್ಲ ಸರ್, ಹೇಳಿ. ಮೇಡಮ್, ಸಿಕ್ಕಾಪಟ್ಟೆ 3 ದಿನ ಹತ್ತಿದ್ದಾಳೆ ಮೇಡಮ್, ಪಾಪ ಹಿಂಗೆ ಇತ್ಕೊಂಡು ಇವಳು. ಏನಕ್ಕೆ ಅಂದರೆ ಅದು ಯಾರೋ ಮೆಹಂದಿ ಹಾಕ್ಬಿಟ್ಟು ಹೊಟ್ಟೆ ಮೇಲೆಲ್ಲ ಒಳ್ಳೆ ಕಪ್ಪುಗೆ ಒಳ್ಳೆ ಬೆಟ್ಟ ಥರ ಆಗ್ಬಿಟ್ಟಿತ್ತು. ಅಯ್ಯೋ, ಹೌದಾ?
ಸರ್ ಆ ಥರದ್ದೆಲ್ಲ ಹಾಕಲ್ಲ ಸರ್. ಅವ್ರಿಗೆ ಆರ್ಗ್ಯಾನಿಕ್ ಆಗುತ್ತಾ ಸರ್? ಆರ್ಗ್ಯಾನಿಕ್ ಅಂದರೆ ಅದೇನೋ ಒಂದು ಸಗಣಿ ವಾಸನೆ ಥರ ಬರ್ತಾಯಿತ್ತು ಅವಾಗವಾಗ, ಅದೇನು ಅದು ಆರ್ಗ್ಯಾನಿಕ್ ಅದು? ಹಂಗಾದ್ರೆ ಬೇಡ, ಸಿಂಗೆ ಹಾಕ್ತೀವಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಾ ಪ್ರೆಗ್ನೆನ್ಸಿನೂ ಸಿಂಗ್ ಹಾಕಿಸ್ಕೊಳ್ತಾರೆ. ಸೊ ಏನೂ ಅದರಲ್ಲಿ ಇದಿಲ್ಲ. ಮೇಡಮ್ ನಾನು ಬಡ್ಕೊತಾ ಇದ್ದೀನಿ, ಹೊಟ್ಟೆ ಮೇಲೆ ಬೇಡ ಅಂತ. ಇವಳು ಹೊಟ್ಟೆ ಮೇಲೆ ಅಂತ ಅವಾಗಿಂದ ಇಲ್ಲಿ ನನಗೆ. ಸೊ ಹೊಟ್ಟೆ ಮೇಲೆ ಅಂದ್ರೆ ಒಂದ್ ಕೆಲಸ ಮಾಡಿ ಮೇಡಮ್, ತುಂಬಾ ದೊಡ್ಡದಾಗ ಹಾಕಿಸ್ಕೋಬೇಡಿ, ಕ್ಯೂಟ್ ಆಗಿ ಹಾಕೊಡ್ತೀವಿ ನಾವು ನಿಮ್ಗೆ, ಸರಿನಾ? ನನ್ ಬೈಕೆ ಮೇಡಮ್ ಬಸ್ರಿ. ಹೌದೌದು, ಇಲ್ಲ ಸರ್ ಹೇಳಿದ್ ಕರೆಕ್ಟ್. ಎಂತವ್ರಿಗೂ ಭಯ ಇರುತ್ತೆ, ಅದು ಈ ಟೈಮಲ್ಲಿ. ಸೊ ಬೇಡ, ನಾವು ಟ್ರೈ ಮಾಡ್ತೀವಿ ನಿಮ್ಗೆ ಹೊಟ್ಟೆ ಮೇಲೆ ಹಾಕ್ಬೋದಾ ಅಂತ. ಸೊ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಮೇಡಮ್, ನೀವು ಕೈ ಮೇಲೆ ಮೇಡಮ್ ನಿಮಿಷ ಅಲ್ಲ, ಹೊಟ್ಟೆ ಮೇಲೆ ಬೇಕು ರೀ. ಪ್ಲೀಸ್ ಇದೊಂದ್ಸಲ ಪ್ಲೀಸ್ ಚಿನ್ನ, ಬೇಕಾದ್ರೆ ನೆಕ್ಸ್ಟ್ ಪಾಪು ಮಾಡ್ಕೊಬೇಕಂದ್ರೆ. ಬೇಡ, ನನ್ಗೆ ಹೊಟ್ಟೆ ಮೇಲೆ ಬೇಕು. ಅದ್ ಮಾರ್ಕ್ ಇದ್ರು ಪರವಾಗಿಲ್ಲ, ಅವ್ರು ಬೇರೆಯವ್ರು ಹಾಕಿರೋದು. ಸರಿ, ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ಏನು ಕೂಡ ಏನು ಅವ್ರಿಗೆ ಇದಾಗಬಾರ್ದು ರ್ಯಾಷಸ್ ಅಂತ ಮೆಹಂದಿ. ನಾವು ಸಿಂಗ್ ಮೆಹಂದಿ ತುಂಬಾ ಚೆನ್ನಾಗಿದೆ, ಅದು ಪ್ರತಿಯೊಂದು ಪ್ರೆಗ್ನೆನ್ಸಿಗೂ ಅದೇ ಹಾಕೋದು ನಾವು. ಇದೊಂದ್ಸಲ ಬೇಡ ಮೇಡಮ್ ಹೇಳ್ತಾ ಇದ್ರೆ, ಬೇಡ ಬಿಡು ಚಿನ್ನು, ಇದೊಂದ್ಸಲ ಬಿಡು. ಬೇಡ ರೀ, ನಾನು ನೋಡಮೇಲೆ ನಾನು ಸರ್ ಬಿಡಿ ಸರ್, ಅವ್ರಿಗೆ ಆಸೆ ಏನಿಲ್ಲ ಅಂದ್ರೆ ಅದ್ರಲ್ಲಿ ಏನು ಎಫರ್ಟ್ ಬರಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್. ಅಲ್ಲ ಮೇಡಮ್, ಆಸೆ ಅಂದ್ಬಿಟ್ಟು ನನಗೆ 3 ತಿಂಗಳಿಂದ. ಯಾಕಂದ್ರೆ ನಾವು ಹಾಕಿದೀವಿ ಕೈಗೆಲ್ಲ, ಹೊಟ್ಟೆ ಏನು ಸೆನ್ಸಿಟಿವ್ ಏನ್ ಆಗಲ್ಲ ಸರ್, ಅದು ಸ್ಕಿನ್ನೇನೆ. ಅಂದ್ರೆ ನೀವು ಅಲ್ಲಿ ಒಳಗಡೆ ಪಾಪು ಇದೆ ಅಂತ ನನ್ಗೆ ಅರ್ಥ ಆಗುತ್ತೆ, ಬಟ್ ಬೇಗ ತೊಳೆದ್ಬಿಡಿ ಮ್ಯಾಮ್, ನೀವು ತುಂಬಾ ಹೊತ್ತು ಇಟ್ಕೋಬೇಡಿ. ಅದೇ ಮೇಡಮ್ ನಾನು ಅದೇ ಹೇಳ್ತಾ ಇದೀನಿ, ಕಮ್ಮಿ ಮಕ್ಳಿಗೆ ನೆಗಡಿ ಆದ್ರೆ ನಿನ್ನಂತೂ ಬಿಡಲ್ಲ ಅಂತ ಹೇಳ್ತಾ ಇದೀನಿ. ಬಟ್ ಇಲ್ಲ ಒಂದ್ ಕೆಲಸ ಮಾಡಿ ಮ್ಯಾಮ್, ನೀವು ಇದನ್ನ ಇಲ್ಲ ಅಂದ್ರೆ 8 hours ಇರ್ಬೇಕಾಗುತ್ತೆ ಕೈದು. ನೀವು ಇದನ್ನ ಒಂದು 2 hours ಸಾಕು ಮೇಡಮ್, ನಿಮ್ಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. 1.5 2 hours ಒಳಗಡೆ ತೊಳೆದ್ಬಿಡಿ ಹೊಟ್ಟೆ. ರೆಡ್ ಕಲರ್ ಫುಲ್ ಬರುತ್ತೆ ನಮಗೆ. ಹೌದಾ? ಅಂದ್ರೆ ನಿಮ್ಮನ್ನ ಕೇಳ್ತಿದ್ದೀನಿ ನಾನು, ಬಿಕಾಸ್ ನನ್ ಲಾಸ್ಟ್ ಅವ್ರು ತುಂಬಾ ಯಾಮಾರಿಸ್ಬಿಟ್ರು. ಮ್ಯಾಮ್ ಇದುವರೆಗೂ ನಾವ್ ಯಾರಿಗೂ ಕೂಡ ಹೊಟ್ಟೆ ಮೇಲೆ ಹಾಕಿಲ್ಲ. ಸೊ ನಿಮ್ದು ಕನ್ಫ್ಯೂಸ್ ಆಗ್ತಿದೆ. ಸೊ ನಿಮ್ಗೆ ಹೇಳಿದ್ರೆ ಆಗತ್ತಾ ಇನ್ನೊಂದ್ ಸ್ವಲ್ಪ ಹೊತ್ತು? ನಾನು ಪರವಾಗಿಲ್ಲ ಮ್ಯಾಮ್, ಅದ್ ನಮ್ಮ ಯಜಮಾನ್ರ ಹತ್ರ ಸ್ವಲ್ಪ ರೇಟ್ ಎಲ್ಲ ಮಾತಾಡ್ಕೊಡಿ. ಓಕೆ ಮ್ಯಾಮ್, ನಾನು ಸ್ವಲ್ಪ ರೈಟ್ ಎಲ್ಲ ನೋಡ್ಬಿಟ್ಟು, ಅಂದ್ರೆ ಎಷ್ಟು ಕೈ ಅಂತ ಹೇಳ್ಬಿಡ್ಬೇಕು ನೀವು ನನ್ಗೆ. ಮ್ಯಾಮ್ ಕೈ ಅಂದ್ರೆ ನನ್ 2 ಕೈ 2 ಕಾಲು. ಸೋನು, ನಾನಂತೂ ನೀನ್ ತಿಪ್ಪರ್ಲಾಗ ಹೊಡೆದ್ರು ನಾನು ಹೊಟ್ಟೆ ಮೇಲೆ ಹಾಕ್ಸ್ಕೊಳಲ್ಲ, ಹೇಳಿದೀನಿ. ಹಾಕಿಸ್ಕೊ ಅಷ್ಟ ನನ್ಗೆ ಗೊತ್ತಿಲ್ಲ ರೀ ಮ್ಯಾಮ್, ಅವ್ರಿಗೂ ಆಗ್ಬೇಕು ನೋಡಿ ಮ್ಯಾಮ್. ಬಸ್ರಿ ಬೈಕೇನ ಅವ್ರು ತೀರ್ಸಂದ್ರೆ ತೀರ್ಸ್ತಾರೆ. ಸರ್ ಬಿಡಿ ಸರ್, ನಾವ್ ಏನಾದ್ರು ಇದ್ದಿದ್ರೆ ನಾವು ಅಲ್ಲೇ ಕ್ಯಾನ್ಸಲ್ ಮಾಡ್ತೀವಿ. ನನ್ ಕಷ್ಟ ನಿಮ್ಗೆ ಮೇಡಮ್, ನನ್ನ ಕಷ್ಟ ನಿಮ್ಗೆ ಗೊತ್ತಿಲ್ಲ. ಇವಳ್ದು 9 ತಿಂಗಳಾಗ್ಬಿಟ್ಟು ಹೊಟ್ಟೆ ಹಿಂಗ್ ಬಂದೈತೆ. ನಾವು ತಿಂದು ನಮ್ದು ಈಗಲೇ ನಮ್ದು ಒಳ್ಳೆ. ಮ್ಯಾಮ್ ಅವ್ರನ್ನೂ ಅರ್ಥ ಮಾಡ್ಕೋಬೇಕು ನೀವು, ಅಪ್ಪ ಆಗಿ ಅವ್ರು ಏನ್ ಕೇರ್ ತಗೋಬೇಕು ಅವ್ರು ತಗೊಳ್ತಾ ಇದಾರೆ. ಇಬ್ರು ಫೋರ್ಸ್ ಕೊಡ್ಬೋದು ಫೋಟೋಗೆ. ಹೌದು ಸರ್, ಒಂದು half an hour ಬಿಡಿ ಸರ್ ಹೋಗ್ಲಿ, ಅದ್ರಲ್ಲೇ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನೇ ಅದನ್ನ ನೀಟಾಗಿ ಟಿಶ್ಯೂ ಪೇಪರ್ ಅಲ್ಲಿ ಕ್ಲೀನ್ ಮಾಡ್ಕೊಡ್ತೀನಿ ಬೇಕಾದ್ರೆ ಅವ್ರಿಗೆ. ಮೇಡಮ್ ನಗಡಿ ಗಿಗಡಿ ಮಕ್ಳಿಗೆ ಆಗಲ್ಲ ತಾನೆ? ಏನು ಆಗಲ್ಲ ಸರ್, ಸ್ಕಿನ್ ಅಲ್ವಾ ಸರ್, ಒಳಗಡೆ ಪಾಪು ಇರುತ್ತೆ. ನಾನು ಮೂರ್ ಮಕ್ಳು ತಾಯಿ ಸರ್, ನಾನು ಆದ್ರೂ ಮೆಹಂದಿ ಆರ್ಟಿಸ್ಟ್ ನಾನು. ಸೊ ಏನು ಎದುರ್ಕೋಬೇಡಿ ನೀವು. ಅದು ಒಳಗಡೆ ಹೊಟ್ಟೆ ಮೇಲೆ ಇಲ್ಲ ಮ್ಯಾಮ್, ನಿಜವಾಗ್ಲೂ ನಾನು ಇದೇ ಫಸ್ಟ್ ಕೇಳ್ತಾ ಇರೋದು. ಹೊಟ್ಟೆ ಮೇಲೆ ಬಿಟ್ಕೊಂಡ್ರೆ ನಾನು ನೋಡೇ ಇಲ್ಲ ಮ್ಯಾಮ್. ಅದಕ್ಕೆ ನನಗ್ ನಗು ಬರ್ತಿದೆ ನಿಜವಾಗ್ಲೂ. ನೀವಿಬ್ರು ಒಂದ್ ಕ್ಯೂಟ್ ಆಗಿ ಕಚ್ಚಾಡ್ತಾ ಇರೋದ್ ನಗು ಬರ್ತಿದೆ ನನಗೆ. ನನಗೆ ಇಲ್ಲಿ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗ ಆಗ್ತಾ ಇದೆ, ಇವಳಿಗೆ ಅರ್ಥ ಹೌದು ಸರ್. ಅದ್ ಬಿಡಿ, ಅದು ಇದ್ರಲ್ಲಿ ಇರ್ಲಿ. ಮೊದ್ಲು ಕೈಗೆಲ್ಲ ಹಾಕ್ತಿವಿ ನಾವು. ಅವ್ರಿಗೆ ಅದು ಓಕೆ ಅಂದ್ರೆ ನಾನು ಹೊಟ್ಟೆ ಮೇಲೆ ಹಾಕೊಡ್ತೀನಿ ಸರ್, ಸರಿನಾ? ಕೈ ಕಾಲು ಕೇರ್ ಮಾಡ್ಬಿಡ್ತೀನಿ. ಸರಿ ಮ್ಯಾಮ್. ಮ್ಯಾಮ್ ಅದು ಅಡ್ರೆಸ್ ಹೇಳಿದ್ರಿ ನೀವು? ಮೈಸೂರು ವಿಜಯನಗರ. ಏನ್ ಟೈಮಿಂಗ್ಸ್ ಮ್ಯಾಮ್ ನೀವು ಫ್ರೀ ಆಗೋದು? ರೀ ಟೈಮಿಂಗ್ಸ್ ಮಾರ್ನಿಂಗ್ 7 o'clock. ನಾವು ನಂಜನಗೂಡಿಂದ ಬರ್ತೀವಿ ಬೆಳಿಗ್ಗೆನೆ ಸರ್. ಅವರು ಏನಾದ್ರು ಕೆಲಸ ಇರುತ್ತಾ ಅವ್ರಿಗೆ? ನಿಮ್ ಫಂಕ್ಷನ್ ಯಾವಾಗ ಮ್ಯಾಮ್? ಫಂಕ್ಷನ್ ಇವಾಗ February 1st ಇದೆ ಮ್ಯಾಮ್. ನಿಮ್ಗೆ ಕಲ್ಲರೇ ಹೊಟ್ಟೋಗುತ್ತಲ್ಲ ಮ್ಯಾಮ್, 4 ದಿನದ ಮುಂಚೆ ಹಾಕಿಸ್ಕೊತಾ ಇದೀರಾ? ಮೇಡಮ್ ಒರಿಜಿನಲ್ ತಂದಾಕಿ, ನೀವು ಯಾವ್ದೋ ಆರ್ಟಿಫಿಷಿಯಲ್ ಡುಬಾಕ್ ಇದಕ್ಕೆ ಯಾವ್ದು ಬೇಡ, ಇವಾಗ ಚೆನ್ನಾಗಿರೋ ತಂದಾಕಿ. ಇಲ್ಲ ಸರ್, ಆತರ ಎಲ್ಲ ಮಾಡಲ್ಲ. ಯಾರಿಗೂ ಕೂಡ ಆತರ ಮಾಡೋದೇ ಇಲ್ಲ ಸರ್ ನಾವು. ಯಾಕೆಂದ್ರೆ ಅಷ್ಟು ನೀವು ಇದ್ರಲ್ಲಿ ಇದ್ ಮಾಡ್ದಾಗ ನಾವು ಮೋಸ ಮಾಡಕ್ಕಾಗಲ್ಲ. ಒರಿಜಿನಲ್ ಮೆಹಂದಿನ ತರ್ತೀವಿ, ನೀಟಾಗಿ ಹಾಕೊಡ್ತೀವಿ, ಏನು ಕೂಡ ನಿಮ್ಗೆ ಇದಾಗಲ್ಲ. ಬಟ್ ಆರ್ಗ್ಯಾನಿಕ್ ಅಂದ್ರೆ ಇನ್ನೂ ಒಳ್ಳೇದು, ಸ್ಕಿನ್ ಎಫೆಕ್ಟೇ ಇಲ್ಲ. ಅದನ್ನ ಹಾಕಿ ಅಂದ್ರೆ ಅದನ್ನ ಹಾಕೊಡ್ತೀನಿ ಸರ್ ನಾನು. ಅದೇ ಸಗಣಿ ವಾಸನೆ ಬರುತ್ತೆ ನಾವು ಅದು ನಮ್ಮ ಮನೆಯಲ್ಲೇ. ಇಲ್ಲ ಸಗಣಿ ವಾಸನೆ ಬರಲ್ಲ ಅದು ಸರ್. ನಾನು ಅದ್ರಲ್ಲಿ ಏನ್ ಹಾಕಿರ್ತೀನಿ ಅಂದ್ರೆ ಶುಗರ್ ಆಡ್ ಮಾಡಿರ್ತೀನಿ. ಮತ್ತೆ ಇದು ಏನು ಸರ್, ನಿಮ್ ಪಾಪಕ್ ಶೀತ ಆಗ್ಬಾರ್ದು ನಾನು ಹಾಕೋದೇನ್ ಗೊತ್ತಾ, ನೀಲ್ಗಿರಿ ತೈಲ ಸರ್. ಸೊ ಇದನ್ನ ಮೆಹಂದಿ ಹಾಕಿ ನಾನು ಆರ್ಗ್ಯಾನಿಕ್ ಮೆಹಂದಿ ಮಾಡ್ಕೊಳ್ತೀವಿ ನಾವು. ಸೊ ಅದನ್ನ ಹಚ್ಚಿ ಅಂದ್ರು ನಿಮ್ಗೆ ಏನು ಆಗಲ್ಲ, ಶೀತ ಅಂತೂ ಆಗದೆ ಇಲ್ಲ. ಕಲರ್ ಸೂಪರ್ ಆಗಿ ಬರುತ್ತೆ. ಸೊ ಫಸ್ಟ್ ರೆಡ್ ಕಲರ್ ಅಲ್ಲಿ ಬರುತ್ತೆ, ಆಮೇಲೆ ಬ್ರೌನಿಶ್ ಬರುತ್ತೆ ಮ್ಯಾಮ್ ನಿಮ್ಗೆ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ.
ಓಕೆ. ನಿಮ್ ಮೈ ಹೀಟ್ ಇದೆಯಾ ಮ್ಯಾಮ್? ರೀ ನನ್ ಬಾಡಿ ಹೀಟಾ? ಎಲ್ಲ ಸರ್ನ ಕೇಳ್ತಾ ಇದೀರಾ? ನನಗೆ ಹಿಂಗೆಲ್ಲ ನೀನು ಓಪನ್ ಆಗಿ ಕೇಳಿದ್ರೆ ಒಂಥರ ಆಗುತ್ತೆ ಅಪ್ಪ ನೀನು. ಬಿಡಿ ಸರ್, ಏನಿಲ್ಲ, ಏನು ಅನ್ಕೋಬೇಡಿ. ಕ್ಲೈಂಟ್ಸ್ ಮುಂದೆ ಕೇಳ್ತಿದಾರೆ ಅಷ್ಟೇ. ಹೌದಾ? ನೋಡಿ ಮ್ಯಾಮ್, ನನ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಏನು ಅರ್ಥನೇ ಮಾಡ್ಕೊಳ್ಳಲ್ಲ. ಅಯ್ಯೋ, ಅರ್ಥ ಮಾಡ್ಕೊಂಡು ನಾನು ಇಲ್ಲಿ. ಸರ್ ಒಂದ್ ಕೆಲ್ಸ ಮಾಡ್ಲಾ? 2 ತರಾನು ಮೆಹಂದಿ ತಂದಿರ್ತೀನಿ ನಾನು. ಒಂದು ಆರ್ಗ್ಯಾನಿಕ್, ಒಂದ್ ಇದ್ ಮೆಹಂದಿ ತಂದಿರ್ತೀನಿ. ಅವ್ರಿಗೆ ಹಚ್ಚಿ ನೋಡೋಣ, 10 ನಿಮಿಷದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಏನು ಆಗಲ್ಲ ಅಂದ್ರೆ ಆ ಮೆಹಂದಿ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಹೌದಾ? ನಿಜವಾಗ್ಲೂ ಮೇಡಮ್, ನಿಮ್ಮ ಜೊತೆ ಮಾತಾಡ್ತಾರೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಈಗ 15 ದಿವಸದಿಂದ ಮಾಡಿದ್ರಲ್ಲ, ಒಳ್ಳೆ ಕೋತಿ ಮುಖದಾಗ ಮುಖ ಮಾಡಿಕೊಂಡು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಅವರು. ನೀವು ಎಷ್ಟು ಚೆನ್ನಾಗಿ ನಮಗೆ ಮಾತಾಡಿಸಿ ಎಷ್ಟು ಚೆನ್ನಾಗಿ ನೀವು ಇದು ಮಾಡ್ತೀರಾ ಅಂದರೆ ನಿಮ್ಮ ಸರ್ವಿಸ್ ಇದರಲ್ಲೇ ಅರ್ಥ ಆಗುತ್ತೆ ನಮಗೆ. ಇಲ್ಲ ಸರ್, ನಿಜವಾಗ್ಲೂ ನಾವು ತುಂಬಾನೇ ಕಡೆ ಮಾಡ್ತೀವಿ. ಮದ್ವೆಗೆ ಹೋದ್ರೆ ಸುಮಾರು 11 ಎಷ್ಟು ನಿಮ್ಗೆ ಯಾಕೆ ಒಳ್ಳೇದು ಸರ್, ಮಧ್ಯಾಹ್ನ 12 ಗಂಟೆಗೆ ಹೋದ್ರೆ ನೈಟ್ 12 ಗಂಟೆ ತನಕ 12 ಮೆಂಬರ್ಸ್ಗೆ ಕೈಗೆ ಹಾಕ್ಬಿಟ್ಟು ಬರ್ತೀನಿ ನಾನು, ಕೈ ಕಾಲ್ಗೆಲ್ಲ. 1 ಅವರ್ಗೂ ನಿಮ್ಗೆ ಫ್ರೀ ಕೊಡ್ತೀನಿ. ಸ್ವಲ್ಪ ಎದ್ದು ಓಡಾಡಿ ಮ್ಯಾಮ್, ಮತ್ತೆ ಕೂತ್ಕೊಳ್ಳಿ, ಮತ್ತೆ ನಿಮ್ ಫ್ರೂಟ್ಸ್ ಏನ್ ಬೇಕು ತಿಂತಾ ಇರಿ. ನಾನು ಒಂದ್ ಕೈ ಫಿನಿಶ್ ಮಾಡ್ತೀನಿ, ಸರಿನಾ? ನೀವೇ ತಂದ್ಬಿಡಿ ಮೇಡಮ್ ಫ್ರೂಟ್ಸು. ಆಯ್ತು ಸರ್, ನಿಮ್ಗಿಂತ ಹೆಚ್ಚಾ ತರ್ತೀನಿ ನಾನು. ಅದು ಟ್ವಿನ್ಸ್ ಇದಾರೆ, ನನ್ ಖುಷಿ ಆಗಲ್ವಾ? ಎಲ್ಲ 2 ಕೆಜಿ ತಗೊಂಡ್ ಬನ್ನಿ. ಓ ಆಯ್ತು ಮೇಡಮ್, ಆಯ್ತು, ತಂದ್ಕೊಡೋಣ. ನನ್ಗೂ ಆ ಪುಣ್ಯ ಸಿಗುತ್ತಾ ಮ್ಯಾಮ್? ಅಡ್ರೆಸ್ ಹೇಳ್ತೀರಾ? ಅದೇ ಹೇಳ್ತೀನಿ ಮೇಡಮ್. ನಿಜವಾಗ್ಲೂ ಆಗ್ತಿರೋದು ಮೆಹಂದಿ ಅವಳಿಗಿರ್ಬೋದು, ಬಟ್ ನನಗಂತೂ ನಿಜವಾಗ್ಲೂ ಉಕ್ಕು ಬರ್ತಾ ಇದೆ. ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳೋಣ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಸರ್, ಅಷ್ಟೊಂದು ಹೇಳ್ಬೇಡಿ. ನಿಜವಾಗ್ಲೂ ನನ್ಗೆ ಇಷ್ಟ ಕ್ಲೈಂಟ್ ಎಷ್ಟು ಪ್ರೀತಿಯಿಂದ ಮಾತಾಡ್ಲಿಲ್ಲ ಯಾರುನು. ನೀವು ಚೆನ್ನಾಗಿ ಇಬ್ರು ಗಂಡ ಹೆಂಡತಿ ಮಾತಾಡ್ತಾ ಇದ್ದೀರಾ. ನಮ್ನ ಯಾಕೆ ಕ್ಲೈಂಟ್ ಅನ್ಕೋತೀರಾ ನೀವು? ಅದೇ ತಪ್ಪು ಮಾಡ್ತೀರಾ ನೀವು. ಆ್ಯಕ್ಚುಲಿ ನಮ್ಮ ಕ್ಲೈಂಟು ನೀವು. ಹೌದೌದು, ನಿಜ. ನೀವು ಪಕ್ಕ ಅದು. ಆಮೇಲೆ ಪೇಮೆಂಟ್ನ ಚೇತನ್ ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಂಬಿಡಿ. ಚೇತನ್ ಯಾರು ಸರ್? ವಾ, ನಿಮ್ಮ ಗಂಡನ ಹೆಸರು ನೀವು ಹಿಂಗೆ ಮರ್ತ್ಬಿಟ್ರೆ? ಸರ್, ಇದು ಯಾರು ಮಾತಾಡ್ತಿರೋದು? ಒಬ್ಬರ ಹೆಸರು RJ ಸುನಿಲ್ ಅಂತ, ಇನ್ನೊಬ್ಬರ ಹೆಸರು ಇಂಪನ ಅಂತ. ಸರ್, ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿದ್ದು ಇಷ್ಟೊತ್ತು, ಈಗ ನಿಜಾನೇ ಹೇಳ್ತಾ ಇರೋದು. ಆ್ಯಕ್ಚುಲಿ ಧನು ಅವರೇ, RJ ಸುನಿಲ್ ಅಂದ್ಬಿಟ್ಟು ಮಾತಾಡ್ತಿರೋದು. ನಿಮ್ಮ ಹಸ್ಬೆಂಡು ಚೇತನ್ ಅವರೇ ನಿಮ್ಮ ನಂಬರ್ ಕಳಿಸಿ, ನಾನು ಹೆಂಡ್ತಿಗೆ ನನ್ನ ಆ್ಯನಿವರ್ಸರಿ ಆಗಿದೆ ನಮ್ಮದು, ಅವ್ರಿಗೊಂದು ವಿಶ್ ಮಾಡಿ ನಮ್ಮ ಕಡೆಯಿಂದ ಒಂದು ಕಾಗೆ ಆರಿಸಿ ಅಂತ ಒಂದು ಮೆಸೇಜ್ ಕಳಿಸಿದ್ರು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸರ್, ಇಷ್ಟು ಚೆನ್ನಾಗಿ ನೀವು ಆಕ್ಟಿಂಗ್ ಮಾಡ್ತೀರಾ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಸರ್. ಸರ್, ನಾನು ನೋಡ್ತೀನಿ RJ ಸುನಿಲ್ದು. ಎಷ್ಟು ಚೆನ್ನಾಗಿ ನನಗೆ ಬಕ್ರಾ ಮಾಡಿದ್ರಿ ಅಂದ್ರೆ ಸಿದ್ದಾಗ್ಬಿಟ್ಟೆ ನಾನು. ಹ್ಯಾಪಿ ಆನಿವರ್ಸರಿ ಧನು ಅಂಡ್ ಚೇತನ್. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ಕತೆ, ನಿಜವಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಸರ್ವಿಸ್ ಕೊಡ್ತೀರಾ ಬಿಡಿ ನೀವು ಧನು ಅವರೇ. ಒಳ್ಳೇದಾಗಲಿ ನಿಮಗೆ, ಆಲ್ ದ ಬೆಸ್ಟ್. ಸರ್, ನಿಮ್ಮಿಂದ ಕಾಲ್ ಬಂದಿದ್ಯಾ? ನಂಬಕ್ಕೆ ಆಗ್ತಾ ಇಲ್ಲ ನನ್ಗೆ. ಸರ್, ಇದು ನೀವು ಯೂಟ್ಯೂಬಲ್ಲಿ ಹಾಕಕ್ಕಾಗತ್ತಾ? ನಾನು ಕೇಳಿಸ್ಕೋಬೋದಾ? ಅಯ್ಯೋ ಖಂಡಿತವಾಗ್ಲೂ, ನಮ್ಮ ಗುಟ್ಟ ಮಕ್ಳ ಮೇಲೆ ಹಣೆಗಳು ಹಾಕಿ ಹಾಕ್ತೀವಿ. ಎಷ್ಟು acting ಮಾಡಿದ್ರಿ ಅಂದ್ರೆ ನೀವು ಇಷ್ಟೊಂದು ಕೇರ್ ಮಾಡ್ತಾರ ಅವ್ರಪ್ಪ ಅನ್ಕೊಂಡ್ಬಿಟ್ಟೆ ನಾನು. ಯಾಕೆ ಗಂಡ್ಮಕ್ಳು ಮಾಡಲ್ವಾ ಆ ಥರ? ಇಲ್ಲ ಸರ್, ಇಷ್ಟು ಕೇರ್ ಯಾರು ಮಾಡಲ್ಲ ಸರ್. ನನಗೆ ಸಿಕ್ಕಿರೋ ಅಂತ ಇದ್ರಲ್ಲಿ ಮೇಡಮ್ ಹಾಕಿ ಮೇಡಮ್ ಅಷ್ಟೇ ಹೇಳೋದು. ನೀವ್ ಅಂದ್ರಿ ಎಷ್ಟಂದ್ರಿ ಸರ್ ನೀವು? ಅಮ್ಮ, ನಾನೇ ಇದಾಗ್ಬಿಟ್ಟೆ. ಅಲ್ಲ, ಹೊಟ್ಟೆಗೆ ಹಾಕ್ಬೇಕು ಮೆಹಂದಿ ಅಂದ ತಕ್ಷಣ ನಿಮ್ಗೆ ಹೆಂಗ್ ಅನಿಸ್ತು? ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ಮದ್ವೆಗೆಲ್ಲ ಹಾಕ್ತೀನಿ, ಯಾರು ಹೊಟ್ಟೆಗೆ ಹಾಕಿಸ್ಕೊಳಲ್ವಲ್ಲ, ಏನೋ ಆಸೆ ಪಡ್ತಾ ಇದಾರಂತ ನಾನ್ ತಿಳ್ಕೊಂಡ್ಬಿಟ್ಟೆ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪನ್ನ ನೀವು ಕೂಡ ಕೇಳಿ ಎಂಜಾಯ್ ಮಾಡಿರ್ತೀರ ಅಂತ ನಾನು ಅನ್ಕೋತೀನಿ. ಸೊ ಚೆನ್ನಾಗಿದ್ರೆ ಇದನ್ನು ಶೇರ್ ಮಾಡಿ, ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.